ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಮೀರುತ್ತಿರುವ ಗುರು ಪಿತಾಮಹರಾದ ಭೀಷ್ಮಾಚಾರ್ಯರಿಗೆ ನಮೋ ನಮೋ. ಸಭಾಂಗಣ ಖಂಡಿಸುತ್ತಿರುವ ನನಗೆ ವಿದ್ಯಾಸ್ತ್ರವನ್ನು ಕಲಿಸಿಕೊಟ್ಟಿರುವ ನಮ್ಮ ಗುರುಗಳಾದ ಗೌಡಾಚಾರ್ಯರಿಗೆ, ಗೌಮಾತೆಯ ಸುಂದರ ಶಿವ ಸುಂದರ ಚಿಕ್ಕಪ್ಪ ವಿದ್ರಮಾಸೇನಿಗೆ ನಮೋ ನಮೋ. ಓ ಭೀಮನನ್ನ ಸಿಗಕ್ಕಾಗಿ ಸಿದ್ಧರಾಗಿ ಕಾದಿರುವ ಒಂದೇ ಪವಿತ್ರವಾದ ರಕ್ತದಲ್ಲಿ ಹುಟ್ಟಿರುವ ಸಮಾಧಾನ ದುಶ್ಯಾಸನ ನನ್ನಂಗಾಧಿಪತಿಯಾದ ಕರ್ಣ ಮಿತ್ರ ಅಗ್ರಜ ಬಾ ಆಲಂಗಿಸ. ಆ ಕುರು ಸಾಮ್ರಾಜ್ಯವನ್ನೇ ಚಿತ್ರ ವಿಚಿತ್ರವಾಗಿ ಮಾಡುತ್ತಿರುವ ನನ್ನ ಭಾವನಾದ ಸೇಂದೂರಾಜ ನನ್ನ ಪ್ರತಿ ಕಾರ್ಯದಲ್ಲಿ ಯಾವಾಗಲೂ ಮುಂದೆ ನಿಂತು ನಡೆಸುತ್ತಿರುವ ನಮ್ಮ ಸಾಧನ ಮಾವನಾದ ಸೋಬಲ ರಾಜ ನಿಮ್ಮೆಲ್ಲರೂ ನಾನು ಪಡೆದಿರುವ ಮುಖಂಡರ ಮಣಿಗಳನ್ನು ಈ ಗಾಂಧಾರ್ಯ ಪುತ್ರ ಸುಪುತ್ರ ದುಸರಾಜ ಕುಮಾರ ಛಲಧಂಕ ಮಲ್ಲ ಯಾರಲ್ಲಿ ಸಾವರ ದುಶ್ಯಾಸನ ಆ ನರ್ತಗಿರು ಬರಮಾಡು. ನಿರುತಂಸ ಮಂತ್ರರಾಜರಿಂದ ಒಳಗೂಡಿ ಮೆರಗೇ ದುಸರಾಶ ಕುಮಾರನಿ ಅದ್ಯಾರು ಸಾಟಿಯೇ ತಾರಾಮಂಡಲ ಪರಿಷದನಾಗಿ ಸಾವರ ದುಶ್ಯಾಸನ ತಾರಾಮಂಡಲ ಹರೀಶತನಾಗಿ ಮೆರವಿ ಈ ದುರ್ಯೋಧನಿಗೆ ಹರಿಯೋರ್ ಸಾಟಿಗೆ ಎನಗೆ ಆವ ಸಕುಲೆ ಸುಯೋಧನ ಹೊರಗುಂಡ ನೆನೆಸಿ ಸಾರ ಚರಿತ್ರೆಯ ಸಾಮ್ರಾಟದ ಸಿರಿಯ ತೀರಲ ಹೊರಗುಂಡ ನೆನೆಸಿ ಸಾರ ಚರಿತ್ರೆಯ ಸಾಮ್ರಾಟದ ಸಿರಿಯ ಸಾರಿ ಬಲ ಪರ ಕಮತೋ ಗಣಮುತ್ ಅದೇ ಅಡಮಾಡೆ ಸಾವರ ಸಾಧನ ಸಾರಿ ಬಲ ಪರ ಕಮತೋ ಗಣಮುತ್ ಅದೇ ಅಡಮಾಡೆ ಹರಿಗಳ ತೆರವಂ ಧರೆಯಲಿ ತರಿವೆ ಹರಿಗಳ ತೆರವಂ ಧರೆಯಲಿ ಹರವೆ ಈ ಧರೆಯ ಬಲರ ಬಲರ ಬಲದ ಸಮೇತ ಹರರ ಭೀಷ್ಮಾದೋಣ ಮಾರತಿ ಕರ್ಣ ದುಸ್ಸೋಧನದ ಯುವರಗಳ ಭೀಷ್ಮಾದೋಣ ಮಾರತಿ ಕರ್ಣ ದುಸ್ಸೋಧನದ ಯುವರಗಳ ಹೆಬ್ಬಲ ಎನಗಿರ ದರಯಲು ನಾಟ ಹೆಬ್ಬಲ ಎನಗಿರ ದರ
ಜೈ ಜೈ ಬಲದ ಬಲದ ಬಲಿತ ಸಮೇತ ಹರರ ಮೆರೆ ಹರರ ಮೆರೆ ಹರರ ಮೆರೆ ಸುತ್ತಿದೆ ಪೀತಾಂಬರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡ ಆ ಕೃಷ್ಣನ ಸಹಾಯವಿಲ್ಲದೆ ಆ ಪಾಂಡವರು ನಾಚಿಗಿಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವನಂತೆ ಅರ್ಧ ರಾಜ್ಯವನ್ನ ಕಾಡಲ ಅರಣ್ಯದವಾಗಿ ವನವಾಸ ಮಾಡುತ್ತಿರುವ ಅವರ ಅಟ್ಟಹಾಸವು ಎಷ್ಟು ಮಟ್ಟಿಗಾಗಿದೆ ನೋಡಿದ್ದೀರಾ? ಓ ಎದಳ ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಯುದ್ಧ ತಾತ ನನ್ನ ಬಳಿ ಹನ್ನೊಂದು ಅಕ್ಷಮಣಿ ಸೈನ್ಯ ಇರೋದು ಆದ ಹಿಡಿದಕ್ಕೆ ಸಿಕ್ಕಿದರೆ ಮದಿಸಿದ ಹಾನ ಕಾಲಿಗೆ ಬಾಳೆಹಣ್ಣದ ಸಿಲುಕಿ ಹೋಗುವರು ಸಾವಾದ್ರ ಅದು ಶಾಸನ ಪಾಂಡವರ ರಣಜ್ಞವನ್ನು ಪ್ರಾರಂಭಿಸಲು ಸರಿಯಾದ ನಮ್ಮಲ್ಲೇ ಕ್ರಮೋಪದೇಶಕನಾರು ನಮ್ಮ ಅಂಗರಾಜರಾದ ಕೌರವರಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೆ ಏಕೆ ಅದರ ಚಿಂತೆ? ಮಹಾಪ್ರಭುಗೆ ಜಯವಾಗಲಿ. ಪುರುಷೋತ್ತಮರು ಸಭೆಗೆ ಆಗಮಿಸುತ್ತಿರುವರು. ಶ್ರೀಕೃಷ್ಣ ಪರಮಾತ್ಮರು ಸಭೆಗೆ ಆಗಮಿಸುತ್ತಿರುವರು. ಯಾರಿಗೊಬ್ಬರು ಸಾತಮ ಗೋಪಾಲನಾಕ ಭೂಪಾಲಕನ ನಾನಿಲ್ಲಿರುವಾಗ ಆ ಗೋಪಾಲಕನ ಪುರುಷೋತ್ತಮನೇ ಪುರುಷೋತ್ತಮನೇ ಪಾಂಡವರ ಮಿತ್ರ ಮೋಸಗಾರ ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟಿದ ಗುಣವನ್ನು ಅನುಸರಿಸಿದವಾಗಿ ಆ ಓರ್ವ ದಾಸಿ ಪುತ್ರನಾದ ಇದರನ ಮನೆಗೆ ಹೋಗಿರುವನಂತೆ ಇದರನ ಮನೆಗೆ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿಲ್ಲವಲ್ಲದೆ ಇನ್ನಲ್ಲಿ ಯಾಚರಾಗಿ ಬರುತ್ತಿಲ್ಲ. ಓ ಯಾರು ಮಾತನಾಡ್ತಿರೋರು? ಚಿಕ್ಕಪ್ಪ ನನಗೆ ಉಪದೇಶ ಮಾಡಲು ನಿಮ್ಮೊಬ್ಬರೇ ನಾಡಿಲೆ ನಾಡಲಿ ಮಹಾರಾಜರು ಅಲ್ಲಿ ಪರಮಾತ್ಮನಿಗೆ ಬಲವಂತನ ನ್ಯಾಯ ಓದಿನವು, ನ್ಯಾಯಕ್ಕೆ ಸರ್ವರು ಓದಿನವು. ರೋಹಿಣಿ ಅಪ್ಪದೆ ಋಷಿಜಂತೆ ಪಥ್ಯವನ್ನು ಋಷಿಸಲಾರ ನಿನಗೆ ಮರಣ ಕಾಲವು ಸಮೀಪಿಸಿದಿಂದ ಆದ್ದರಿಂದ ಈ ರೀತಿ ಮಾತನಾಡುತ್ತಿರುವೆ. ನಿನ್ನ ನಾಲಿಗೆ ಅಚ್ಚಾದ ಬರಬಹುದು. ಸಕಲ ವೀರನಾದ ಪರಿವಂತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ಮಾತು ನೀತಿ ವಚನ ಅನವಶ್ಯಕ. ಸಾವಾದ್ರ ಶಾಸನ ಇದರ ಹಿರಿಯನು ಪೂಜ್ಯನು ಎಂದು ಸಾನ್ನಿಧ್ಯ ಮಾತ್ರಕ್ಕೆ ರಾಜ ಎಂಬುವ ಗೌರವ ಇಲ್ಲವೇ ಮಿತಿ ಮೀರಿ ಮಾತನಾಡುತ್ತಿರುವನು ಸಾವಿರ ಬೆಟ್ಟ ಹಾಕಿ ವರ್ಷ ಸಾವಾದರ ಉಚ್ಚನಂತನಿ ಏಕಬೊಗಳುವೆ ಒಟ್ಟು ಬಾಯಿ ಉಚ್ಚನಂತನಿ ಏಕಬೊಗಳುವೆ ಒಟ್ಟು ಬಾಯಿ ಒಟ್ಟು ಬಾಯಿ ಒಟ್ಟು ಬಾಯಿ ಭಯ ಸಹೋದರ ಮರಳು ಮಾತಿಗೆ ಹೊರಗಾಗುವ ಅರ್ಪಣೆ ಮರಳು ಮಾತಿಗೆ ಹೊರಗಾಗುವ ಅರ್ಪಣೆ ಉತ್ತನಂತನಿ ಏಕಬೊಗಳುವೆ ಒಟ್ಟು ಬಾಯಿ ಒಟ್ಟು ಬಾಯಿ ಒಟ್ಟು ಬಾಯಿ ವಿಲವಾವಿದರ ಅಮ್ಮಣ್ಣನ ಇಚ್ಛಾನುಸಾರವಾಗಿ ಓಡನ ನಮ್ಮ ರಾಜಸಭೆಯನ್ನು ಬಿಟ್ಟು ಹೋಗು, ಇಲ್ಲವಾದರೆ ಆರ್ತವಾಗಿದ್ದು ಯೋಚನ. ದುರ್ಯೋಧನ
ನನ್ನನ್ನು ಸಭೆಯಿಂದ ಆಚೆಗೆ ತಳಿಸುವಷ್ಟು ಸಾಮರ್ಥ್ಯ ಉಂಟಾಯ್ತು ನಿನಗೆ. ಅವಿವೇಕಿ, ಎಷ್ಟೇ ವೇಗಿಯರಾದರೂ ನಿನಗೆ ತಿಳಿದಿರುವ ನ್ಯಾಯ ತಿಳಿಸುವೆ ನಾನು. ಪಾಪಿ ಜಗದನಾನ ಕಂದ ಭಾಷೆ ಸಹ ಕಂದ ಭಾಷೆ ಧನ ಮದದಿ ಯೌವನ ಮದದಿ ಧನ ಮದದಿ ಯೌವನ ಮದದಿ ಬಿಲ್ಲನು ನಿನಗಾಗಿಟ್ಟಿದ್ದ ಬಿಲ್ಲನು ಈಗಲೇ ಮುರಿದು ಬಿಸಾಡುವೆನು ದುರ್ಯೋಧನ. ಆಪಿ ಜಗದ್ರೋಣಾದ ಕೃಷ್ಣ ಪರಮಾತ್ಮನನ್ನು ಜರಿದಾಡುವ ಸಾಮರ್ಥ್ಯ ಉಂಟಾಯ್ತು ನಿನಗೆ. ಹೇಳು, ಇಂದ ದ್ರೌಪದಿ ಅವಸರ ಕಾಲದಲ್ಲಿ ತರಿಬೇಕೆಂದಿಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಾಸಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿಮ್ಮ ಸಹಾಯಕ್ಕಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿಮ್ಮನ್ನು ಜಯಿಸುವಂತ ವೀರರೇ ಇಲ್ಲದಂತೆ ಆಗುತ್ತಿತ್ತು. ಕಾರಣ ಈ ವಿದರ್ನ ಕೊಟ್ಟಿ ಬೆದರಿಕೆಗೆ ನೀನು ಸಾಯಿದ್ರೆ ಬಿಟ್ಟಿಯ ಪಾರ್ಥನಂ ಶಿರವಂ ತರಿದು ಕಾರಣ ಪಾರ್ಥನಂ ಶಿರವಂ ತರಿದು ಧರಣಿಗೆ ಉರುಳಿಸಿ ಬೆನ್ ತಪಸವನಾಂತ ಕಾರಣ ಮಹೇಶ್ವರ ಕುಮಾರನ ಮೆಚ್ಚಿಸ ಕುಮಾರನ ಮೆಚ್ಚಿಸ ವರಪಾಲನಾದ ನಿನಗೆ ಸಮರಾರಿಗರೈ ಕರ್ಣ ಕರ್ಣ ಕೊಟ್ಟಿ ಬೆದರಿಕೆಗೆ ನೀನು ಸಾಯಿಸಿ ಬಿಟ್ಟಿಯ. ಅವನ ಬಿಲ್ಲಿಂದ ನಮಗಾಗಬೇಕಾಗಿರೋ ಸಾವೇನು ಬೇಡ. ಎಲ್ಲರೂ ಕೇಳಿರಿ, ದೂತನಾಗಿ ಬರ್ತಿರೋ ಕೃಷ್ಣನಿಗೆ ಯಾರು ಎದ್ದು ಸಭೆಯಲ್ಲಿ ಗೌರವಿಸಿದರೆ ಅವರ ಸಭೆನ ಬಿಟ್ಟು ಆಚೆ ಹೋಗಬೇಕಾಗುತ್ತದೆ. ಎಚ್ಚರ! ಸಾವಾದ್ರ ದುಶಾಸನ ನಮ್ಮ ಸೈನಾಧಿಪತಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ವೇ, ಸಿದ್ಧವಾಗಿರುವುದೇ ಆಗ್ರಾಜ ಎಲ್ಲಿ ಕೊಡವನಾಗು. ಇದೋ ಸಿದ್ಧವಾಗಿರುವುದು. ಆ ಕೃಷ್ಣನು ಬರುವಾಗ ನಾನು ಅದೇನೇ ಅಂತ ಕುಳಿತುಕೊಳ್ಳುವನು. ಕೊಡದ ಕೊಡಿದ ತಕ್ಕಿರಿಗ ನನಗೆ ಕೊಡ ಅದ ಪಟ್ಟಿ ಇದೋ ತೆಗೆದುಕೊಳ್ಳಿ. ಕೊಡವನಾಗು. ದುರ್ಯೋಧನ ಎಷ್ಟು ದುರಾಂಕರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿದ್ದರು. ಈತನು ಕಣ್ಣೆತ್ತು ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ನಾನಾಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬಹುದೇ? ದುರ್ಯೋಧನ, ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತದ ಲಕ್ಷಣವು ಇರುವುದು ಇಲ್ಲವೋ ಅನ್ನುವುದ ಪರಿಸ್ಥಿತಿ ಮಾತ್ರಕ್ಕೆ ನಿನಗೆ ನಾನು ನಮಸ್ಕರಿಸಿ ಎಂದರು ಹೆಮ್ಮೆ ಪಡಬೇಡ. ಹಾಗೆಂದ ವೇಳೆ
ನಾನು ನಿನಗೆ ನಮಸ್ಕಾರ ಅಂದ್ರೆ ಈ ಭೂ ಮಾತೆಗೆ ಅಂತ ತಲೆ ನಿನಗಲ್ಲ ಕೃಷ್ಣ, ನಿನಗಲ್ಲ. ಬಂದಾಯ್ತಲ್ವಾ, ಆ ಪೀಠದಲ್ಲಿ ಕುಳಿತುಕೊಳ್ಳೋನಾಗೋ. ಆಗಬಹುದು. ಸರ್ ಮಾತಾಡ್ಬಿಡ್ತಾನೆ. ಕೃಷ್ಣ ನಿನ್ಗನ್ನ ಅರ್ಥನು ಅಂದ್ರೆ ಬಹಳ ಪ್ರೀತಿ ಅಲ್ವೇ? ಇರಬಹುದು. ಇರುವುದೇನು ಕೃಷ್ಣ, ಇದ್ದೇ ಇರುವುದು ಸಾವಾದ್ರ ದುಶಾಸನ. ಅಗ್ರಜ ಅಮ್ಮರ ಮನೆಯಲ್ಲಿರುವ ನಾರ್ತನ ಬರಮಾಡು. ಆಗಬಹುದು. ಆಗಬಹುದು. ಯಾರಲ್ಲಿ ಯಾರಲ್ಲಿ ಏನಪ್ಪಣೆ? ಆ ನರ್ತಕಿಯನ್ನು ಬರಮಾಡತಕ್ಕದ್ದು ಆಗಬಹುದು. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಭಾವನ ಹಿತದಿ ಚತುರ, ಕೌರವೇಶ್ವರ, ಸೋದರ ಭಾವನ ಹಿತದಿ ಚತುರ, 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ರಾಜೇಶ್ವರ. ನೀಲ ವರ್ಣದಾರಿ ನೀಲ ವರ್ಣದಾರಿ ಚೆಲುವ ಕೊಳಲನಾದದಿ ನಲಿವ ಕೊಳಲನಾದದಿ ಜಗವೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗವೆಲ್ಲ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನ ಮತ್ತೆ ಒಂದು ಸಾರಿ ಹಾಡಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಗ ಕಥದಾನಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಗ ಕಥದಾನಿ ಇವನಿಗೆ ಸಾಟಿ ಯಾರೂ ಇಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲಿ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇ ಕೃಷ್ಣ, ನಿನ್ನ ಬಂದ ಉದ್ದೇಶವೇನು ಅದನ್ನು ತಿಳಿಸುವನಾಗು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರಿ, ಕುರುವೃದ್ಧರೇ, ಕೌರವ ಪಕ್ಷಿಯರಿ, ನಾನೆಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುತ್ತಿರುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯ ವ್ಯವಸ್ಥೆಯಿಂದ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದೆ ಇಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು.
ಈ ವಿಷಯಗಳಲ್ಲಿ ಉಪೇಕ್ಷ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲವಾದರೆ ಮುಂದೊಂದಾಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ನಿಮ್ಮ ಮುಂದೆ ಇಡುವ ಪ್ರಶ್ನೆಯನ್ನು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ಇಂದು ನಿರ್ಧರಿಸಲಾಗುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತದರಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಪಾತದಿಂದ ಈ ಮಾತೃಮೂರ್ತಿಗಳನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ನಿರ್ಧರಿಸಲಾಗುತ್ತದೆ. ಕಪಟದ್ಯೂತ ಪರಚಿತರಾದ ಸತ್ಯವಂತರಾಗಿರೋ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ವಿ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ್ಯಗೃಹ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಹರಣ ಇಲ್ಲಿನ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಈ ಸುಸಂಯಮವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಕೃಷ್ಣ ದುರ್ಯೋಧನ, ಗುರು ಪಿತಮಾ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು. ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ. ಧರಣಿ ಆಳಿದವರೆಲ್ಲ ಮರಳಿ ಬರೋ, ಧರಣಿಯಾಳಿದವರೆಲ್ಲ ಮರಳಿ ಬರೋ. ಕೃಷ್ಣ ತಂದಿಡಲು ಬಂದರಾಯ ಬಾರಿ ಭರತ ಕುಲಂಕ ಮಾತನಲ್ಲವಯ್ಯ. ಭೀಮಾರ್ಜುನನ ಕುಲ ಸಾದೇವ ಸಾಮಾನ್ಯ ದರಿತು ಸುಖದಿ ಬಾಳು ಸುಯೋ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೌರವೇಶ್ವರ ದುರ್ಯೋಧನ, ದುಡುಕದಿರೋ 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 ದುಡುಕಿ ನೀನು ಕೆಡಲು ಬೇಡ. ತಾತ ವೈರಾಜ್ಯಗಳನ್ನು ಮಾಡಬೇಡ, ವೈರಾಜ್ಯಗಳನ್ನು ಮಾಡಬೇಡ. ದುರ್ಯೋಧನ, ತಾತ ದುಡುಕಬೇಡ ದುಡುಕಬೇಡ, ದುಡುಕು ನೀನು ಕೆಡಲು ಬೇಡ. ದುರ್ಯೋಧನ, ನೀನು ಈ ಕ್ರೋಧವನ್ನು ಬಿಟ್ಟು ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ಭೂಮಿಯನ್ನು ಕೊಟ್ಟು ಅವರನ್ನು ಆದರಿಸುವ ದುರ್ಯೋಧನ. ಇದು ನಿನ್ನ ಧರ್ಮವಲ್ಲವೇ? ನಿನ್ನ ಅಣ್ಣ ತಮ್ಮಂದಿರಲ್ಲವೇ? ಸಹೋದರ, ನನ್ನ ಮಾತನ್ನು ಕೇಳುವ ದುರ್ಯೋಧನ.
ದುರ್ಯೋಧನ, ಗುರುಗಳರೇ, ಏತಕ್ಕೆ ಅನುಜರವೈ ಬಿಡು ಪಂಥ ಏತಕ್ಕೆ ಅನುಜರವೈ ಬಿಡು ಪಂಥ ಸತಿಪತಿ ವೈರವ ಸಾಧಿಸದಿರು ಜಲ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಯಾರು? ಚಿಕ್ಕಪ್ಪ ಇದ್ರ ಮಾಶಯ ಉಪದೇಶ ಮಾಡಲು ನಿಮ್ಮೊಬ್ಬರೇ. ನಡಿಲಿ ನಡಿಲಿ ಮಹಾರಾಣ್ಯರೋಧನವು. ಹೌದು, ಅರಣದೇವೇನದು ನಿನ್ನಂಥವನಿಗೆ ಉಪದೇಶ ಹೇಳಲ್ಲದೆ ಮತ್ತೇನು ಹೇಳೋಕ್ಕಾಗಲ್ಲ ನಾನು. ಆ ಪಾಂಡವರಿಗೆ ಆ ರಾಜ್ಯವನ್ನೆಲ್ಲ ನೀನು ಅನುಭವಿಸು. ಆ ಪಾಂಡವರಿಗೆ ಅರ್ಧ ಭೂಮಿಯನ್ನಾರು ಕೊಡುವ ನಾವು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿವಾದನ್ನು ನಾವು ಪಾಂಡವರು ಹೇಳಲಿಕ್ಕೆ ನಿನಗೆ ಆಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಿಂದ ಮಾತ್ರ ದೋಷ ಕಂಡು ಬರುವುದೇ? ಕುಂತಿಪುತ್ರ ಪಕ್ಷಪಾತಿಗಳಾದ ನೇಮ ನಿಮ್ಮ ಸ್ವಭಾವಕ್ಕೆ ಸರಿಯಾದಂತಲೇ ಹೇಳಿದಿರಿ. ಕೃಷ್ಣ ಮಾವನ ಭಾವನಾದ ನಿನ್ನ ತೂತದ ಲಕ್ಷಣವನ್ನು ಸಾಗಣದವಾಗಿ ಮುಗಿಸಿದ್ದ. ನಿನ್ನ ಒಡಬಡುವ ಮಾತಿಗೆ ಬುದ್ಧಿವೀನನಲ್ಲ ಈ ದುರ್ಯೋಧನನು. ಇದು ಸುತ್ತ ಶತ್ರು ರಕ್ತ ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವಿ? ನಿನ್ನ ದುರಾಗ್ರಹದ, ದುರಹಂಕಾರದ, ದುರ್ಸವಾಸದ, ದುರಾಶಯದ ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ. ಏನಂದ ಕೃಷ್ಣ? ನಮ್ಮದು ದುರಾಗಾರ, ದುರಾಂಕಾರ, ದೋಷವಾಸ, ದುರಾಶಯ ಬಹಳ ಚೆನ್ನಾಗಿ ಹೇಳಿದೆ. ಆಗಲ ಕೇಳು ಕೃಷ್ಣ, ಆಗಲ ಕೇಳ. ಈ ದುರ್ಯೋಧನ ಪುಡಿ ಗೈಬೇಕಂದಲ್ವಾ ಆ ನಿನ್ನ ಭೀಮ, ಅದು ದುರಾಂಕಾರ. ನನ್ನ ಮಿತ್ರನಾದ ಲೋಕವೀರನಾದ ಕರ್ಣನನ್ನು ಓದಿಸಬೇಕಂದಲ್ವಾ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ನಿನ್ನಂತ ಕಪಟಿನ ಶ್ರೇಯನ್ನು ಬೆಳೆಸಿದರಲ್ಲ ಆ ಪಾಂಡವರು, ಅದು ದುರಾಶಯ. ಈ ದುರ್ಯೋಧನನ ದುಶ್ಯಾಸನನ್ನು ಹೊಡಿಗೈಬೇಕೆಂದು ತಮ್ಮದ ಧ್ವಜಾಪ್ರತಿಗೆಯನ್ನು ಆರಿಸಬೇಕೆಂದು ಯೋಜನೆ ಮಾಡ್ತಿರುವರಲ್ಲ ಆ ಪಾಂಡವರು, ಅದು ಸಹವಾಸ. ನಾಮೇ ಸಮರ್ಥರು, ಜಯಿಸಿಲರು ಎಂದು ಜಂಬ ಕೊಚ್ಚುತ್ತಿರುವರಲ್ಲ ಆ ನಿನ್ನ ಪಾಂಡವರು, ಅದು ದುರಾಭಿಮಾನವು. ನೀನೇನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚಲಿಸಲಾಗದ ಚಲಿಸ ಭಾರತ ತಮ್ಮನ ಕಂಠ ಶೋಷಣೆಯಿಂದ ಏನು ಪ್ರಯೋಜನ? ಈ ಕುರುಸವಾದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಕೃಷ್ಣ,
ಪಾಂಡವರ ಸೈನ್ಯ ಸಮುದ್ರವನ್ನು ಕಾಲಕ್ಕೆ ಬಿಡುವ ಗಂಡುಗರಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಿಸಲು ಈ ದುಶ್ಯಾಸನವೇ ಸದಾ ಸಿದ್ಧ, ಸಮರವೇ ಸಿದ್ಧ. ದುಶ್ಯಾಸನರ ಅಭಿಮತವಿ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೆ ಎನಗೆ ದೃಷ್ಟಾನ್ನವು ರುಚಿಸುವುದಿಲ್ಲ. ಚೆಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮಧುಗೆಟ್ಟಿ ನುಡಿವಿರೇಕೆ ಮಹಾರಥಿಗರೆಂದೆನಿಸಿ ಆ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಹಂಗಾಧಿಪತಿಯೇ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗುವುದು, ಆದರೆ ನಮ್ಮಂತ ವೀರರಿಗಲ್ಲ. ಕಾರಣ ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈರವಕ್ಕೆ ಇಡೀ ಕ್ಷತ್ರಿಯ ಸಮವನ್ನು ಬಲಿ ಕೊಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಸಲ್ಲದು ನಿಮಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿಮಗೆ ವಲ್ಲಭನೇ. ಸಲ್ಲದು ನಿಮಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿಮಗೆ ವಲ್ಲಭನೇ. ಹಠವಂತರು ನಾವು ದಿಡದೆ ನುಡಿವೆವು, ಸಮರವು ನಡೆಯದೆ ರಾಜವು ದೊರೆಯುವುದೇ. ಹಠವಂತರು ನಾವು ದಿಡದೆ ನುಡಿವೆವು, ಸಮರವು ನಡೆಯದೆ ರಾಜ್ಯವು ದೊರೆಯುವುದೇ. ಮತಿವಂತರೆನಿಸಿ ಈ ಫಲಿಪೇರುವುದೇ. ವಾಸುದೇವ, ಮತಿವಂತರೆನಿಸಿ ಈ ಫಲಿಪೇರುವುದೇ, ಸಲ್ಲದು ನಿಮಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿಮಗೆ ವಲ್ಲಭನೇ 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 ವಲ್ಲಭನೇ. ಪರಮಾತ್ಮ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲಿವಿ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ದನಗಳನ್ನರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪತಿ, ನಿನ್ನ ದರ್ಪದ ನುಡಿಗಳಿಂದ ಯಾದವಾದಿಗಳ ಕಂಠ ಬಿಗಿದಂತಾಯಿತು. ಮೀರಿತು. ಮದನ್ ಮಾತಾರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ನಾನೊಂದು ಮಾತನ್ನು ಹೇಳುವೆನು, ಕೇಳು. ಹೇಳು ಕೃಷ್ಣ.
ನೋಡಿದ ಸಹೋದರ, ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ. ಕೃಷ್ಣ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ. ಕೃಷ್ಣ ಕರೆ ನೀಗಿನಿ ಅನುಜಾತರ ಕರೆಯ ನೆಟ್ಟು ಜಾತಿ ಪಡೆಯುವೀರ ಕರೆ ನೀಗಿನಿ ಅನುಜಾತರ ಕರೆಯ ನೆಟ್ಟು ಜಾತಿ ಪಡೆಯುವೀರ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ. ಕೃಷ್ಣ ವೈರವನೆ ನೀಗಿನಿ ಸೈರವನೆ ನಾಳೈ ವೈರವನೆ ನೀಗಿನಿ ಸೈರವನೆ ನಾಳೈ ಪಳೆಯುವನು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪರೆದರೆಯ ಪಾಡೈವನು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪರೆದರೆಯ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಸ ಜಯಿಸಿ ದುರಾಸ ಜಯಿಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯಸಮನ್ನು ಧ್ವಂಸ ಮಾಡಲು ಹೊರಟಿರಬೇಕೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ಸ್ನೇಹ ಪ್ರೀತಿ ಮಮತೆಯ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ತರವಾದ ಶಕ್ತಿ, ಇದು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವು ದೊರಕುವುದು. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಿಂಕಿತರಾಗಿ ನಿನ್ನನ್ನು ಅವಲಂಬಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶಯವಾಗಿ ಕೈಸಿರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾ ಪಾಲನೆಯಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನಿನ್ನನ್ನು ಅಪ್ರತಿಮೆಯಿಸುವೆ. ಮಾನವ ಲೋಕದಲ್ಲಿ ನಿನ್ನ ಆದರ್ಶ ನರಪತಿ ಎಂದು ಒಳಗುರು. ಪಾಂಡವರಿಗೆ ಸಾಮ್ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು, ಸಂಧಿಗೆ ಸಂಬಂಧಿಸು. ದಾನವ ವಿಜಯದುಪತಿಯಾದ ನಾನು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ಕಾಣೆ. ನಿಮ್ಮಗಳ ಸಲುವಾಗಿ, ಮುಂದೊಂದಾಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ದುರ್ಯೋಧನ, ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು, ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದು ರಾಜ? ಪಾಂಡವರು ಜೂಜಾಡಿ ರಾಜ್ಯವನ್ನು ಸಂಪತ್ತುಗಳನ್ನು ಕಳೆದುಕೊಂಡದ್ದು ಅದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಿರುವುದು ಅದು ಧರ್ಮದ ಕಾರ್ಯವೇ? ಕೇಳುವ ದೇವ ಕೇಳ. ವಿಸ್ತೃತವಾದ ಈ ಸಾಮ್ರಾಜ್ಯನ ಶಾಸನ ಮಾಡಲು ಈ ದುರ್ಯೋಧನವನ್ನಾಗೆ ಮತ್ತಾರದು ಸಾಧಿಲ್ಲ. ಪಾಂಡವರ ಜಾತ್ಯ ಧರ್ಮ ಇರುವುದೇ ಹೇಳಿ ಪಾಂಡವರಲ್ಲೇ ಕೃಷ್ಣ. ಜಾತ್ಯ ಧರ್ಮ ಇರುವುದೇ ಹೇಳಿ ಪಾಂಡವರಲ್ಲೇ ಓಡಿಯ ಅವರಂತೆ ಶೇಷಯನ ಪರ ಎಲ್ಲವ ಮೂಢ ನಮಗೆ ಅಲ್ಲವೇ ಸಂಧಿಯ ಬಯಕೆ ಕೃಷ್ಣ. ಇದೆಲ್ಲವೂ
ನೀನಲ್ಲವೇ ಸಂದೆಯ ಬಯಕೆ ಹರಿದು ನೀನಲ್ಲವೇ ಹರಿದು ನೀನಲ್ಲವೇ ಭ್ರಾಂತು ಮೂಡಿದೆಯ ಮುಕುಂದ ಕೃಷ್ಣ ಕೃಷ್ಣ ಪಾಂಡವರಿಗೆ ಭಿಕ್ಷವೇ ವೈಯಕ್ತಿಕವಾದ ಜೀವನ ಧರ್ಮದ ಬೀಳುಗಳು ಅವರ ಕೈಲಿ ವಿಶಾಲವಾದ ಈ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗೋದು ಧರ್ಮ ಕಾಮ ಧರ್ಮ ಅರ್ಥ ಮೋಕ್ಷ ಏಕಮಾತ್ರದ ಜೀವನ ಇದ್ದರ ಸಲುವಾಗಿ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅದನ್ನೇ ಹೊಂದುವಿ. ಇದು ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನೀ ಮಾಡಿದ ಅಪರಾಧಗಳು ಏನೆಂದು ಕೇಳುವೆಯ? ನೀ ಮಾಡಿದ ಅಪರಾಧಗಳು ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಡೆದೆತ್ತಗಳಿದ್ದರನ್ನು ಮರೆತೆಯ? ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಹರಣ ಇಲ್ಲಿ ಸೋದರ ಪತ್ನಿಯ ರಾಜ್ಯಸಭೆಗಳು ತರಿಸಿ ನೀ ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಲಿಸುವುದು ಬೇಡ. ಧರ್ಮನಿಷ್ಠರು, ಸ್ನೇಹಶೀಲರು, ಆತ್ಮೀಯ ಬಂಧುಗಳಲ್ಲಿ ನೀನು ಜಗ್ನವಾದ ರಕ್ಕಸಿ ವೃತ್ತಿಯನ್ನು ತೋರಿಸಿದೆ. ವಾರಣವತದ ರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧನ ಇವೆಲ್ಲವನ್ನು ಮರೆತೆಯ? ಈ ಭೀಷ್ಮ ದ್ರೋಣಾದಿಯ ಮಾತುಗಳನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯೋ ಶ್ರೇಯಸ್ಸು ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ ಕಟ್ಟ ಕಡೆಯಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಹಿಡಿದ ಛಾತ್ಯದ ವೀರ ಈ ಕೌರವೇಶ್ವರನು ಕೆಣೆಗೆ ಚಪ್ಪಾಳೆಯನ್ನು ತಟ್ಟಿರೋಳ ಪಾಂಚಾಲಿ ಅಂದೇ ಛಲವನ್ನು ತೊಟ್ಟಿರುವನು ಕೃಷ್ಣ. ಭೂತನಾದ ಪಿಚಾದಿಗಳನ್ನೇ ಭೂತನಾದೇಶ್ವರನೇ ಕಾದನದಲ್ಲಿ ಕಾಲ್ಕಿದ್ರು ನಿಂತಿರುತ್ತದೆ. ಹಸ್ತಿನಾದೀಶ್ವರನಾದ ನಾನು ಮಾಸಣದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಸರಿ ಛಲವನ್ನು ಬಿಡು, ಛಲವನ್ನು ಕೊಡಿ. ಮುರಗರಿಯ ಅಟ ಮಾಡಿ ಗೆಲ್ಲುವ ರಾಜ್ಯವ ಕೃಷ್ಣ ಮುರಗರಿಯ ಅಟ ಮಾಡಿ ಗೆಲ್ಲುವ ರಾಜ್ಯವ ಛಲವನ್ನು ಬಿಡರೆ ನೆಲವನ್ನು ಕೊಡನೆ ಛಲವನ್ನು ಬಿಡರೆ ನೆಲವನ್ನು ಕೊಡನೆ ಛಲವನ್ನು ಹಣವದೆಲ್ಲದೆ ರಾಜ್ಯವ ಕಡೆಯ ಮಾತಿಗೆ ನಿರಂತರದಲ್ಲಿ ಹಣವದೆಲ್ಲದೆ ರಾಜ್ಯವ ಪಾಂಡು ನನ್ನನ್ನು ಎನ್ನೊಡಲಿ ಮಾಡಲು ಬಿದ್ದವ ಮಾಡಿಗಳಲ್ಲಿ ರಾಜವ ನಾವು ನೋಡಿಕೊಳ್ಳಲು ಪಾಂಡು ನನ್ನನ್ನು ಎನ್ನೊಡಲಿ ಮಾಡಲು ಬಿದ್ದವ ಮಾಡಿಗಳಲ್ಲಿ ರಾಜವ ನಾವು ನೋಡಿಕೊಳ್ಳಲು ಹಣವದೆಲ್ಲದೆ ರಾಜ್ಯವ ಕಡೆಯ ಮಾತಿಗೆ ನಿರಂತರದಲ್ಲಿ ಹಣವದೆಲ್ಲದೆ ರಾಜ್ಯವ ಹಣವದೆಲ್ಲದೆ ರಾಜ್ಯವ ಹಣವದೆಲ್ಲದ ರಾಜ್ಯವ. ಪಾಂಡವರು ರಾಜ್ಯವನ್ನು ಬಯಸಿ ಬಂದರೆ ಕೃಷ್ಣ ಅದು ದೊರಕುವುದು ಎಲ್ಲಿ ಗೊತ್ತಾ? ರಣರಂಗದಲ್ಲೇ ಶಾಸ್ತ್ರ ಸ್ಪರ್ಶ ಸ್ಪರ್ಶ ಸಂಧಾನದ ಬಂದಗೆ ಚಾಲ ತೊಟ್ಟಿ ಮಾಡುವನಿತ್ತ ಖಂಡಿತವಾಗಿ ಸತ್ತರೆ ಸಾವಿತ್ಯ ಬಾಧಿಕಿದರೆ ಅಖಂಡ ಸಾಮ್ರಾಜ್ಯ ಸಂಗ್ರಾಮದ ಸಲಕರಣೆಗಳನ್ನು ಅಣಿಪಡಿಸುವುದಂತೆ ಆ ನಿನ್ನ ಪುಂಡ ಪಾಂಡವರಿಗೆ ತಿಳಿಸಿಬಿಡು. ಆಗ ದುರ್ಯೋಧನ, ಕತಿ ಬೇಡ ದುರ್ಯೋಧನನೆ ತೋರಿಗ ಕಾರ್ಯಗಳು
ಮರುಳೇ ಕೃಷ್ಣ ಸದನದಲ್ಲಿ ನಿನ್ನ ಮಾಧವನಾಡಗಿಪ ಚದು ಹರಿಯರು ಮರುಳೇ ಬಂದ ಮದಿಯದೆ ಮುಂದೆ ನರಿಯದೆ ಬಂದ ಮದಿಯದೆ ಮುಂದೆ ನರಿಯದೆ ದುಂದುಗವ ಪಡುವೆ ಸುಯೋಧನ ದುಂದುಗವ ಪಡುವೆ ಸಾರನ್ನು ಸಹಿಸೆ ನಿನ್ನಯ ಮೋಸ ಕೃಷ್ಣ ಸಾರನ್ನು ಸಹಿಸೆ ನಿನ್ನಯ ಮೋಸ ಸೈರಿಸಬಲ್ಲವರ್ಯಾ ಇರಾ ಸೈರಿಸಬಲ್ಲವರ್ಯಾ ಪರಮ ಪರಸದಿಂದ ಬಿರಿದಂತು ಹಣವೆಯ ಅಡುಗೆ ಅಡುಗನೆ ಬಿಡುವೆನು ಪರಮ ಪರಸದಿಂದ ಬಿರಿದನ್ನು ಹಣವೆಯ ಅಡುಗೆ ಅಡುಗನೆ ಬಿಡುವೆನು ಬೇಡೈಸು ಯೋಧನೆ ತೋರಿಗ ಜಾತಿದೊಳು ಸೈರನೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯಾ ಗುರುಕುಲದ ಕಳಂಕ ಸ್ವರೂಪನೇ ಪೌರುಷರಸದವಾದ ಸಂದೇಶವನ್ನು ತಿರಸ್ಕೃತವಾಗಿರುವುದು ಸತ್ತರದ ಕಳಕದ ಸ್ವರೂಪನೇ ದುರ್ಯೋಧನ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಿಕೊಳ್ಳಬೇಕು ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೂ ಇನ್ಯಾರಿಗೆ? ಸಾರ್ವಭೌಮನಿಗೆ. ಅದನ್ನು ನನ್ನ ಬಾಯಿಯಿಂದ ತಿಳಿದುಕೊಳ್ಳುವ ಬದಲು ಸುಯೋಧನ ಕೃಷ್ಣ ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳನ್ನು ಕೊಡಬೇಕೆಂದು ನಮ್ಮ ಮಾವನಾದ ಸಗುನಿಯರು ನನಗೆ ಮುಖ್ಯವಾದ ಸಲಹೆ ಕೊಟ್ಟಿರುವರು. ಓಹೋ ಸಗುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತಕರವಾಗಿ ಇರಬೇಕು. ಅದ್ಭುತವಾಗಿ ಸ್ವೀಕರಿಸು ಕೃಷ್ಣ. ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾಗಿ ಸ್ವೀಕರಿಸು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಸಣ್ಣಗ ಸ್ವೀಕರಿಸು. ಸಮಾನ ದುಸ್ಸಾಧನ ಅಗ್ರಜ ಈ ಕೃಷ್ಣ ಹಿಡಿದು ಬಂಧಿಸು. ಯಾರನ್ನು ಬಂಧಿಸುವಿರ ಮಂದಗತಿಗಳಿರ? ಏನವಾ ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇನೆ. ದುರ್ಯೋಧನ, ಇದು ನಿನ್ನಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ಈಗ ನನ್ನನ್ನು ಬಂಧಿಸಿ ಅಲ್ಲಿ ಕೃಷ್ಣ